ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆ ಬಿಗ್ ಬ್ರೇಕಿಂಗ್ ನ್ಯೂಸ್ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಹಾಗೆ ನೀವೆಲ್ಲರೂ ಕೂಡ ಈಗಾಗಲೇ ಇದನ್ನು ನೋಡಿರ್ತೀರಿ ಕೂಡ. ಇದರಲ್ಲಿ ನಾವು ನಾಳೆಯ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಇರ್ಬೋದು, ನಂಬರ್ಸ್ ಏನು ಹೇಳುತ್ತೆ ಎಲ್ಲನವರು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿಫ್ಟಿ 22,530ಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಶುಕ್ರವಾರದ ಸೆಷನ್ ಅಲ್ಲಿ. ವಾಲಟೈಲ್ ಪರ್ಫಾರ್ಮೆನ್ಸ್ ಕಂಡುವಂತ ಶುಕ್ರವಾರ ಓವರಾಲ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ಸೆನ್ಸೆಕ್ಸ್ 75 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಂದಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅದು ಎಕ್ಸಿಟ್ ಪೋಲ್ 2024. 7 ಹಂತಗಳ ಚುನಾವಣೆ ಮುಗಿದಿದೆ, ಎಕ್ಸಿಟ್ ಪೋಲ್ ಬಂದಿದೆ, ಯಾವ ಪಾರ್ಟಿ ಅಧಿಕಾರಕ್ಕೆ ಬರ್ಬೋದು ಅನ್ನುವಂತ ಮಾಹಿತಿಯನ್ನ ಹಲವು ಏಜೆನ್ಸಿಗಳು ಕೊಟ್ಟಿದ್ದಾವೆ. ಇದು ಜಸ್ಟ್ ಸರ್ವೆ ಅಷ್ಟೇ, ಸರ್ವೆ ರಿಸಲ್ಟ್ಸ್. ನಮಗೆ ಪಕ್ಕಾ 100% ರಿಸಲ್ಟ್ ಗೊತ್ತಾಗೋದು ಮಂಗಳವಾರ. ಯಾವ ಸರ್ಕಾರ ಬರುತ್ತೆ, ಯಾರು ಪ್ರಧಾನಿ ಆಗ್ತಾರೆ ಅನ್ನೋದು ತೀರ್ಮಾನ ಆಗೋದು ಮಂಗಳವಾರ. ಆದ್ರೆ ಈ ಎಕ್ಸಿಟ್ ಪೋಲ್ಗಳು ಅದಕ್ಕೆ ಹತ್ತಿರವಾದಂತ ಮಾಹಿತಿಯನ್ನ ಕೊಡ್ತವೆ. ಎಲ್ಲರೂ ಕೂಡ ನೋಡಿದೀವಿ ನಾವು ಸಾಕಷ್ಟು ಸಲ. ಈ ಹಿಂದೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋದು ತುಂಬಾ ಕಡಿಮೆ. ಅದನ್ನು ಕೂಡ ತಿಳ್ಕೊಳ್ಳೋಣ. ಯಾವಾಗೆಲ್ಲ ಎಕ್ಸಿಟ್ ಪೋಲ್ ನ ನಂಬರ್ಸ್ ಹಾಗೆ ಆಕ್ಚುಯಲ್ ನಂಬರ್ಸ್ ತುಂಬಾನೇ ಡಿಫರೆನ್ಸ್ ಆಗಿದ್ವು ಅನ್ನೋದನ್ನ ಮೊದಲು ಯಾವೆಲ್ಲ ಏಜೆನ್ಸಿಗಳು ಯಾವ ಪಾರ್ಟಿ ಎಷ್ಟು ಬರುತ್ತೆ ಅನ್ನೋದನ್ನ ಕೊಟ್ಟಿದ್ದಾವೆ ಅನ್ನೋದನ್ನ ತಿಳ್ಕೊಂಡು ಮುಂದುವರಿಯೋಣ. ಸೊ ನೀವು ಇಲ್ಲಿ ನೋಡಬಹುದು ಎಕ್ಸಿಟ್ ಪೋಲ್ 24 ಬಿಜೆಪಿ NDA ಮೇ ಕ್ರಾಸ್ 400 ಮಾರ್ಕ್ ಇನ್ ಲೋಕಸಭಾ ಪ್ರಿಡಿಕ್ಟ್ ಆಕ್ಸಿಸ್. ಎಲ್ಲೂ ಕೂಡ ನೋಡಬಹುದು. ಇದೆಲ್ಲನೂ ಕೂಡ ಈಗಾಗಲೇ ನೀವು ನೋಡಿರುವಂತಹ ಮಾಹಿತಿ ಆಗಿರುತ್ತೆ. ನಾವು ಎಕನಾಮಿಕ್ ಟೈಮ್ಸ್ ನ ಎಕ್ಸಿಟ್ ಪೋಲ್ ನ್ಯೂಸ್ ಹೆಡ್ಲೈನ್ ಗೆ ಬಂದ್ರೆ, ಎಕ್ಸಿಟ್ ಪೋಲ್ ಸಿ ಮೋದಿ ಹ್ಯಾಟ್ರಿಕ್, predict NDA victory with stellar show in south and east, opposition left far behind. ಇದು ಹೆಡ್ಲೈನ್. ಮೋದಿ ಮತ್ತೆ 3ನೇ ಬಾರಿ ಹ್ಯಾಟ್ರಿಕ್ ಬಾರಿಸುವಂತ ಲಕ್ಷಣ ಅಂತೂ ಕಾಣ್ತಾ ಇದೆ ಅಂತ ಹೇಳ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಸರ್ವೆಗಳು ಕೂಡ. ಸೊ ಬನ್ನಿ ಆ ನಂಬರ್ಸ್ ಅನ್ನ ನೋಡ್ಕೊಂಡು ಬರೋಣ. ಈಗಲೇ ಇಲ್ಲಿ ಮುಂದೆ ಇಮೇಜ್ ಅಲ್ಲಿ ಎಲ್ಲಾ ಸರ್ವೆಗಳ ನಂಬರ್ಸ್ ಇದೆ. ಹಾಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಮಿಡ್ಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಇವರು ಪ್ರಿಂಟ್ ಮಾಡುವಾಗ. ಯಾಕೆಂದ್ರೆ ನೋಡ್ಬೋದು ಇಲ್ಲಿ ಒಬ್ಬೊಬ್ರು ನಂದು ನಂಬರ್ ಕೊಟ್ಟಿದ್ದಾರೆ. ಆಕ್ಸಿಸ್ ಮೈ ಇಂಡಿಯಾ 361ರಿಂದ 401, TVCNX 400 ಪ್ಲಸ್ ಅಥವಾ 371 to 401 ಈ ರೀತಿ ನಂಬರ್ ಕೊಟ್ಟಿದ್ದಾರೆ. ಹಾಗಾಗಿ ಇವರು ಮಿಡ್ಲ್ ನಂಬರ್ ಅನ್ನ ತಗೊಂಡು ಸಿಂಗಲ್ ನಂಬರ್ ಅನ್ನ ಪ್ರಿಂಟ್ ಮಾಡಿದ್ದಾರೆ. ನಾವು ಮೊದಲಿಗೆ ನೋಡೋದಾದ್ರೆ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ 381 NDA ಹೇಳ್ತಿದ್ದಾರೆ, 149 ಇಂಡಿ ಬ್ಲಾಕ್, ಅದರ್ಸ್ 14 ಹೇಳ್ತಿದ್ದಾರೆ. ಹಾಗೆ ನ್ಯೂಸ್ 24 ಟುಡೇಸ್ ಚಾಣಕ್ಯ 400 ಹೇಳ್ತಿದ್ದಾರೆ, NDA ಇಂಡಿಯಾ ಬ್ಲಾಕ್ 107 ಹೇಳ್ತಿದ್ದಾರೆ, ಅದರ್ಸ್ 36, ABPC ವೋಟರ್ 368 ಹೇಳ್ತಿದ್ದಾರೆ, NDAಗೆ 167 ಇಂಡಿಯಾ ಬ್ಲಾಕ್ ಹಾಗೆ ಅದರ್ಸ್ 8, TV9 342 NDA 166 ಇಂಡಿಯಾ ಬ್ಲಾಕ್ 35 ಅದರ್ಸ್ ಹೇಳ್ತಿದ್ದಾರೆ. ಟೈಮ್ಸ್ ನೌ ETG 358 NDA 132 ಇಂಡಿ ಬ್ಲಾಕ್ 53 ಅದರ್ಸ್ ಹೇಳ್ತಿದ್ದಾರೆ. ನ್ಯೂಸ್ 18 363 NDA ಹೇಳ್ತಿದ್ದಾರೆ, 133 ಇಂಡಿ ಬ್ಲಾಕ್ ಹೇಳ್ತಿದ್ದಾರೆ, ಅದರ್ಸ್ 47. ನಂತರ NDTV ಇಂಡಿಯಾ ಜನ್ ಕಿ ಬಾತ್ 375 NDA 153 ಇಂಡಿಯಾ 15 ಅದರ್ಸ್ ಹೇಳ್ತಿದ್ದಾರೆ. ಹಾಗೆ ನ್ಯೂಸ್ ನೇಷನ್ 360 NDA 161 ಇಂಡಿ ಬ್ಲಾಕ್ 22 ಅದರ್ಸ್. ಹಾಗೆ ರಿಪಬ್ಲಿಕ್ ಟಿವಿ ಪಿ ಮಾರ್ಕ್ 359 NDA 154 ಇಂಡಿ ಬ್ಲಾಕ್ 30 ಅದರ್ಸ್ ಹೇಳ್ತಿದ್ದಾರೆ. ಅವರೇಜ್ ತಗೊಂಡ್ರು ಕೂಡ 367 NDA ಆಗುತ್ತೆ, 147 ಇಂಡಿಯಾ ಬ್ಲಾಕ್ 29 ಅದರ್ಸ್ ಆಗುತ್ತೆ. ಈ ರೀತಿ ಕೊಡ್ತಿದ್ದಾರೆ. ಎಲ್ಲರೂ ಕೂಡ NDAಗೆ ಬಹುಮತವನ್ನ ಕೊಡ್ತಿದ್ದಾರೆ. ಜೊತೆಗೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂತ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಯಾವ ಸರ್ವೆ ಕೂಡ ಬಿಲೋ 300 ನಂಬರ್ಸ್ ಕೊಟ್ಟೇ ಇಲ್ಲ. ಎಲ್ಲವೂ ಕೂಡ ಅಬೌವ್ 300 ಇದೆ, ಅದರಲ್ಲೂ ನಿಯರ್ಲಿ 400. ಇದರಲ್ಲಿ ಕಡಿಮೆ ಅಂದ್ರೆ TV9 ಅಷ್ಟೇ 342. ಇನ್ನೆಲ್ಲ ಕೂಡ ಅದಕ್ಕಿಂತ ಜಾಸ್ತಿನೇ ನಂಬರ್ಸ್ ಇದೆ. ಬಿಗ್ ನಂಬರ್ಸ್ ಅನ್ನೇ ಪ್ರಿಡಿಕ್ಟ್ ಮಾಡಿದ್ದಾರೆ. ಈ ನಂಬರ್ಸ್ ಅನ್ನ ನೋಡಿದ್ಮೇಲೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ಈಸಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ನಂಬರ್ಸ್ ಅನ್ನ ನೋಡಿದ್ಮೇಲೆ ಖಂಡಿತ ನಾನಂತೂ ನಾಳೆ ಮಾರ್ಕೆಟ್ ಅಲ್ಲಿ ಅಟ್ಲೀಸ್ಟ್ 2% ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಪರ್ಸನಲಿ ಮೊನ್ನೆ ಕ್ಲೋಸಿಂಗ್ ನೋಡಬಹುದು 22,530 ಇದೆ. ಸೊ ಮೇ ಬಿ ನಾಳೆನೆ 23,000 ಟಚ್ ಆದ್ರೂ ಆಗ್ಬೋದು ನಿಫ್ಟಿ. ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನಾನ್ ಇಂಡಿವಿಜುವಲಿ ಅಥವಾ ನಾನು ಪರ್ಸನಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲ, ಯಾಕಂದ್ರೆ ಮಾರ್ಕೆಟ್ ಯಾವತ್ತು ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ. ನಿಮ್ಗೆ ಗೊತ್ತಿದೆ, ನಾವು ಸಾಕಷ್ಟು ಸಲ ಹೇಳಿದ್ದೀವಿ ಕೂಡ. ಯಾಕಪ್ಪ ಈ ರೀತಿ ರ್ಯಾಲಿ ಬರ್ಬೋದು ಅಂತಂದ್ರೆ, ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆಗಬಹುದು ಅನ್ನೋಂತ ಪ್ರಿಡಿಕ್ಷನ್ ಅನ್ನ ಎಲ್ಲ ಸರ್ವೆಗಳು ಕೂಡ ಕೊಡ್ತಾ ಇದೆ. ಸೊ ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆದ್ರೆ ಆಬ್ವಿಯಸ್ಲಿ ಯಾವುದೇ ಪಾಲಿಸೀಸ್ ಚೇಂಜ್ ಆಗೋದಿಲ್ಲ. ಎಷ್ಟು ದಿನ ಏನು ಪಾಲಿಸೀಸ್ ಇತ್ತು ಅದೇ ಪಾಲಿಸೀಸ್ ಕಂಟಿನ್ಯೂ ಆಗುತ್ತೆ. ಸೊ ಪಾಲಿಸಿ ಕಂಟಿನ್ಯೂಯೇಷನ್ ಆಗೋದ್ರಿಂದ ಮಾರ್ಕೆಟ್ಗೆ ಅದು ಯಾವತ್ತೂ ಕೂಡ ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಪಾಲಿಸಿ ಕಂಟಿನ್ಯೂಯೇಷನ್ ಅನ್ನ. ಇನ್ ಕೇಸ್ ಇಂಡಿಯಾ ಬ್ಲಾಕ್ ಇದ್ರೆ ಪಾಲಿಸಿ ಕಂಟಿನ್ಯೂಯೇಷನ್ ಇರ್ತಾ ಇರ್ಲಿಲ್ಲ. ಅವರು ಬಂದ ನಂತರ ಅವರ ಪಾಲಿಸೀಸ್ ಏನು ಅಂತ
ಅರ್ಥ ಮಾಡ್ಕೊಳ್ಳಿಕ್ಕೆ 6 ಮಂತ್ಸ್ ಬೇಕಾಗೋದು. ಹಾಗಾಗಿ ಅನ್ಸರ್ಟೈನ್ ಕಂಡೀಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇತ್ತು. ಬಟ್ ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆಗುತ್ತೆ ಅನ್ನುವಂತ ಸಾಧ್ಯತೆಗಳು ಜಾಸ್ತಿ ಕಾಣ್ತಿರೋದ್ರಿಂದ ಪಾಲಿಸಿ ಕಂಟಿನ್ಯೂಯೇಷನ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಮಾರ್ಕೆಟ್ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಎಕ್ಸಿಟ್ ಪೋಲ್ ಒಂದು ಪಾಸಿಟಿವ್ ನ್ಯೂಸ್ ಆದ್ರೆ, ಈಗಾಗಲೇ ನಾವು ನೋಡಿದ್ವಿ GDP. ಸೊ GDP ಡೇಟಾ ಕೂಡ ರಿಲೀಸ್ ಆಗಿತ್ತು. ಅಲ್ಲೂ ಕೂಡ ಸ್ಟ್ರಾಂಗ್ ನಂಬರ್ಸ್, ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ. ಒಂದು ಎಲೆಕ್ಷನ್ ಅಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದಾಗೆ NDA ರಿಎಲೆಕ್ಟ್ ಆಗುತ್ತೆ ಅನ್ನೋಂತ ಸುದ್ದಿ, ಇನ್ನೊಂದು GDP ನಲ್ಲಿ ಸ್ಟ್ರಾಂಗ್ ನಂಬರ್ಸ್. ಸೊ ಎರಡೂ ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ಗಳು. ಇದನ್ನ ನೋಡಿದ್ಮೇಲೆ ಮಾರ್ಕೆಟ್ ಆಬ್ವಿಯಸ್ಲಿ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡಲೇಬೇಕು. ಜೊತೆಗೆ ಯಾವುದೇ ಸರ್ವೆ ಕೂಡ ಬಿಲೋ 300 ನಂಬರ್ ಕೊಟ್ಟೇ ಇಲ್ಲ. ಇನ್ ಕೇಸ್ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಪ್ರಾಬಬಲಿ ಅಬೌವ್ 300 ಮಾರ್ಕ್ ಮೇಲೆ ಇರುವಂತ ಸಾಧ್ಯತೆ ಇರುತ್ತೆ NDA. ಅಥವಾ ಈ ನಂಬರ್ಸ್ ಇನ್ನು ಜಾಸ್ತಿನೂ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ರಿಯಲ್ ನಂಬರ್ಸ್ ಅಲ್ಲಿ ಅಥವಾ ರಿಯಲ್ ರಿಸಲ್ಟ್ ಅಲ್ಲಿ. ಹಾಗಾಗಿ ಇದನ್ನ ಆಸ್ ಎ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗಿ ತಗೊಳ್ಳುವಂತ ಸಾಧ್ಯತೆ ಮಾರ್ಕೆಟ್ ಅಂತೂ ಇದೆ. ಹಾಗಾಗಿ ಅಟ್ಲೀಸ್ಟ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಂತೂ ಎಷ್ಟು ಸ್ಟಾಕ್ ಗಳು ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾವೋ ಗೊತ್ತಿಲ್ಲ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ನಾವು ನಾಳೆ ಯಾವೆಲ್ಲ ಶೇರ್ ಗಳನ್ನ ಫೋಕಸ್ ಮಾಡಬೇಕು ಅಂತ. ಇದು ಎಕ್ಸಿಟ್ ಪೋಲ್ ಆಯ್ತು. ಹಾಗಾದ್ರೆ ಎಕ್ಸಿಟ್ ಪೋಲ್ ಯಾವತ್ತು ತಪ್ಪಾಗೇ ಇಲ್ವಾ, ರಾಂಗ್ ಆಗಿಲ್ವಾ, ಅದನ್ನ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಾನೆ ನಾವೀಗ ಎಕ್ಸಿಟ್ ಪೋಲ್ ನೋಡಿದ್ವಿ, ಅದು ಜಸ್ಟ್ ಫ್ಯೂ ಸ್ಯಾಂಪಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ನಿಯರ್ಲಿ 100 crore ವೋಟರ್ಸ್ ವೋಟಿಂಗ್ ಮಾಡಿರ್ತಾರೆ ನಮ್ಮ ದೇಶದಲ್ಲಿ. ಬಟ್ ಅವರ ಸ್ಯಾಂಪಲ್ ನೋಡಿದ್ರೆ 8 to 10 lakh ವರೆಗೂ ಇರುತ್ತೆ ಅಷ್ಟೇ ಸ್ಯಾಂಪಲ್ ಸೈಜು. 100 crores ಅನ್ನ 8 to 10 lakh ಅಲ್ಲಿ ಡಿಸೈಡ್ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟದ ಕೆಲಸ ಆಗಿರುತ್ತೆ. ಹಾಗಾದ್ರೆ ಈ ಹಿಂದೆ ಎಷ್ಟು ಸಲ ರಾಂಗ್ ಆಗಿದೆ ಅಂತ ನಾವು ನೋಡೋದಾದ್ರೆ, ಖಂಡಿತ 2004ರಲ್ಲಿ ಎಕ್ಸಿಟ್ ಪೋಲ್ಗಳು ಪ್ರಾಪರ್ ನಂಬರ್ ನ ಕೊಡಕ್ಕಾಗಿಲ್ಲ. ಆಗ NDA 250 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂತ ನಂಬರ್ಸ್ ಅನ್ನ ಎಕ್ಸಿಟ್ ಪೋಲ್ಗಳು ಕೊಟ್ಟಿದ್ವು. ಆದ್ರೆ NDA ಗೆದ್ದಿದ್ದು 180 ಸೀಟುಗಳು. ಅದರ ನಂತರ 2014ರಲ್ಲೂ ಕೂಡ NDA ಗೆದ್ದಾಗ ಯಾವ ಏಜೆನ್ಸಿಯು ಕೂಡ BJP ಒಂದೇ 280 ಗೆಲ್ಲುತ್ತೆ ಅಂತ ಕೊಟ್ಟೇ ಇರಲಿಲ್ಲ. ಯಾವುದು ಕೂಡ 270ನ್ನ ಕ್ರಾಸ್ ಮಾಡುತ್ತೆ ಅಂತ ಕೂಡ ಹೇಳಿರಲಿಲ್ಲ. ನಿಯರ್ಲಿ 300 ಬರ್ಬೋದು NDA ಅಂತ ಹೇಳಿದ್ರು. ಬಟ್ BJP ಒಂದೇ 272 ಮಾರ್ಕ್ ಅನ್ನ ಕ್ರಾಸ್ ಮಾಡುತ್ತೆ ಅಂತ ಯಾವ ಸರ್ವೆ ಕೂಡ ಹೇಳಿರ್ಲಿಲ್ಲ. ಆದ್ರೆ ಅದಾಯ್ತು. ನಂತರ 2017 ಈ ರೀಸೆಂಟ್ ಗೆ ಬಂದ್ರೆ 2017ರಲ್ಲಿ ಉತ್ತರ ಪ್ರದೇಶ್ ಎಲೆಕ್ಷನ್ ಆದಾಗ ಅಲ್ಲಿ ಹಂಗ್ ಅಸೆಂಬ್ಲಿ ಅಂದ್ರೆ ಅತಂತ್ರ ಅಸೆಂಬ್ಲಿ ಬರ್ಬೋದು ಅನ್ನುವಂತ ಪ್ರಿಡಿಕ್ಷನ್ ಅನ್ನ ಹಲವಾರು ಎಕ್ಸಿಟ್ ಪೋಲ್ಗಳು ಕೊಟ್ಟಿದ್ವು. ಆದ್ರೆ ಮೆಜಾರಿಟಿ 312 ಸೀಟನ್ನ ಗೆದ್ಕೊಳ್ತು BJP ಅಲ್ಲಿ. ಹೀಗೆ ಹಲವು ಸಲ ಈ ಎಕ್ಸಿಟ್ ಪೋಲ್ಗಳು ಪ್ರಾಪರ್ ನಂಬರ್ ಅನ್ನ ಕೊಡ್ಲಿಕ್ಕಾಗಿಲ್ಲ. ಅದಕ್ಕೆ ಕಾರಣನೇ ನಾನು ಮುಂಚೆ ಹೇಳಿದ್ನಲ್ಲ, ಸ್ಯಾಂಪಲ್ ಸೈಜ್. ಯಾಕಂದ್ರೆ ತುಂಬಾ ಸಣ್ಣ ಸ್ಯಾಂಪಲ್ ಮೇಲೆ ಡಿಪೆಂಡ್ ಆಗ್ತಾರೆ ತಮ್ಮ ಡೇಟಾನ ಅಥವಾ ಸರ್ವೆನ ಪಬ್ಲಿಷ್ ಮಾಡ್ಲಿಕ್ಕೆ. ಅದು ಕೆಲವು ಸಲ ರಾಂಗ್ ಮೆಸೇಜ್ ಅನ್ನು ಕೂಡ ಕೊಡುತ್ತೆ. ಬಟ್ ಇವು ಕೆಲವು ಸಲ, ಬೆರಳೆಣಿಕೆಯಷ್ಟು ಸಲ ಎಕ್ಸಿಟ್ ಪೋಲ್ಗಳು ರಾಂಗ್ ಆಗಿದಾವೆ, ಆಗಿಲ್ಲ ಅಂತಲ್ಲ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಅವುಗಳು ಸತ್ಯನೇ ಆಗಿದ್ದಾವೆ. ನಿಯರ್ ಬೈ ನಂಬರ್ಸ್ ಅನ್ನ ಖಂಡಿತ ಕೊಟ್ಟಿದ್ದಾವೆ ಮೆಜಾರಿಟಿ ಆಫ್ ದ ಟೈಮ್. ಕೆಲವು ಸಲ ಅಬ್ವಿಯಸ್ಲಿ ಅದು ಅದೇ ಆಗುತ್ತೆ, ಏರುಪೇರುಗಳು. ಸೊ ನಾವು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯನ ತಿಳ್ಕೊಳ್ಳೋಣ. ಅದೇನಪ್ಪ ಅಂದ್ರೆ, ಈ 2019ರ ಎಲೆಕ್ಷನ್ ಸರ್ವೆಗಳೇನಿತ್ತು, ನಂತರ ಆಕ್ಚುಯಲ್ ರಿಸಲ್ಟ್ ಏನಿತ್ತು, ಯಾವ ಸರ್ವೆ ಆಕ್ಚುಯಲ್ ರಿಸಲ್ಟ್ ಹತ್ರಕ್ಕೆ ಬಂದಿತ್ತು ಅಂತ ನಾವು ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡಬಹುದು, ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ 352 ಕೊಟ್ಟಿತ್ತು, ಪ್ಲಸ್ ಆರ್ ಮೈನಸ್ 13 ಸೀಟ್ಸ್ ಅಂತನ BJPಗೆ. 93 UPA ಕೊಟ್ಟಿತ್ತು, 82 ಅದರ್ಸ್ ಕೊಟ್ಟಿತ್ತು. ಆಕ್ಚುಯಲ್ ರಿಸಲ್ಟ್ ಬಂದಿದ್ದು ನೋಡಬಹುದು 353. ಅಂದ್ರೆ 352 ಏನ್ ಕೊಟ್ಟಿದ್ರು, ನಿಯರ್ ಬೈ ನಂಬರ್ ಅಂದ್ರೆ ಖಂಡಿತ ಆಕ್ಸಿಸ್ ಮೈ ಇಂಡಿಯಾದು. ನಂತರ ನ್ಯೂಸ್ 24 ಟುಡೇಸ್ ಚಾಣಕ್ಯ ನೋಡಬಹುದು 350 ಕೊಟ್ಟಿದ್ರು. ಇದು ಕೂಡ ನಿಯರ್ಲಿ 353 ಹತ್ರನೇ ಇದೆ. ಸೊ ಇವರಿಬ್ರು ಕೂಡ ಪರ್ಫೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದ್ರು NDA ಎಷ್ಟು ಬರ್ಬೋದು ಅಂತ. ಈಗ UPA ಬಗ್ಗೆ ಕೂಡ ನೋಡಬಹುದು 93 ಬಂದಿದೆ. ಸೊ 93, 95 ಅಷ್ಟೇ ಎಕ್ಸಾಕ್ಟ್ ಅಷ್ಟೇ ನಂಬರ್ಸ್ ಅನ್ನ ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ಅದರ್ಸ್ ಅನ್ನು ಕೂಡ ಅಷ್ಟೇ ನಿಯರ್ಲಿ ಸೇಮ್ ನಂಬರ್ಸ್ ಇದೆ. ಸೊ ಲಾಸ್ಟ್ ಇಯರ್ ಅಂದ್ರೆ 2019ರಲ್ಲಿ ಕರೆಕ್ಟ್ ಪ್ರಿಡಿಕ್ಷನ್ ಮಾಡಿದ್ದು ಅಂತಂದ್ರೆ ಆಕ್ಸಿಸ್ ಮೈ ಇಂಡಿಯಾ, ಹಾಗೆ ನ್ಯೂಸ್ 24 ಟುಡೇಸ್ ಚಾಣಕ್ಯ. ಅದರ ನಂತರ ಬೇರೆ ಏಜೆನ್ಸೀಸ್ ಕೂಡ ಚೆನ್ನಾಗೆ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಮೆಜಾರಿಟಿನ ಕೊಟ್ಟಿದ್ದಾರೆ. ಆದ್ರೆ ಈ ಮೆಜಾರಿಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡಿ ಮುಂದೆ ಹೋಗಿ ನಂಬರ್ಸ್ ಬಂದಿತ್ತು. ನೋಡಬಹುದು, ಟೈಮ್ಸ್ ನವರು 306 ಕೊಟ್ಟಿದ್ರು, ನ್ಯೂಸ್ 18 ಅವರು 336 ಕೊಟ್ಟಿದ್ರು, ಇಂಡಿಯಾ ಟಿವಿ CNX 300 ಕೊಟ್ಟಿದ್ರು, ಸಿ ವೋಟರ್ 287, ABP CSDS 277, ಇಂಡಿಯಾ ನ್ಯೂಸ್ ಪೋಲ್ ಸ್ಟಾರ್ಟ್ 287. ಸೊ ಈ ರೀತಿ ಕೊಟ್ಟಿದ್ರು. ಬಟ್ ಹತ್ರ ಹೋಗಿದ್ ಮಾತ್ರ ಆಕ್ಸಿಸ್ ಮೈ ಇಂಡಿಯಾ ಟುಡೇಸ್ ಚಾಣಕ್ಯ. ಹಾಗಾದ್ರೆ ಈ ಸಲ ಎಷ್ಟು ಕೊಟ್ಟಿದ್ದಾರೆ ಇವರಿಬ್ರು, ಆಕ್ಸಿಸ್ ಮೈ ಇಂಡಿಯಾ ಅಂಡ್ ಟುಡೇಸ್ ಚಾಣಕ್ಯ? ನೋಡೋಣ ಅದನ್ನ ಒಂದ್ಸಲ. ನೋಡಬಹುದು, ಆಕ್ಸಿಸ್ ಮೈ ಇಂಡಿಯಾ 381 ಕೊಟ್ಟಿದ್ದಾರೆ, ಟುಡೇಸ್ ಚಾಣಕ್ಯ 400 ಕೊಟ್ಟಿದ್ದಾರೆ. ನೋಡೋಣ ಈ ಸಲ ಯಾರ ಪ್ರಿಡಿಕ್ಷನ್ ನಿಜ ಆಗುತ್ತೆ ಅಂತ. ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನಾನು ಮೊದಲಿಗೆ ಹೇಳಿದಾಗೆ ಯಾವುದೇ ಪ್ರಿಡಿಕ್ಷನ್ ಕೂಡ ಬಿಲೋ 300 ಇಲ್ವೇ ಇಲ್ಲ. ಅದೊಂದು ಬಿಗ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ.
ಇನ್ ಕೇಸ್ ಒಂದು 50 ಸೀಟ್ ಹೆಚ್ಚು ಕಡಿಮೆ ಆದರೂ ಕೂಡ ಅಬೌವ್ 300 ಇರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಇದೊಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು. ಹಾಗೆ ಇದ್ರ ಜೊತೆ ಇವತ್ತು ಇನ್ನೂ 2 ವಿಧಾನಸಭಾ ಎಲೆಕ್ಷನ್ಗಳು ನಡೀತಾ ಇದಾವೆ. ಎಲೆಕ್ಷನ್ ನಡೆದಿದೆ, ಕೌಂಟಿಂಗ್ ನಡೀತಾ ಇದೆ. ನೋಡಬಹುದು ಅರುಣಾಚಲ್ ಪ್ರದೇಶ್ ಅಂಡ್ ಸಿಕ್ಕಿಂ 2 ಕೌಂಟಿಂಗ್ ನಡೀತಾ ಇದೆ. ಇಲ್ಲಿವರೆಗೂ ಬಿಜೆಪಿ ಈಗಾಗಲೇ 25 ಸೀಟನ್ನು ಅರುಣಾಚಲ್ ಪ್ರದೇಶದಲ್ಲಿ ಗೆದ್ದಿದೆ. ಮೆಜಾರಿಟಿ ಮಾರ್ಕ್ಗೆ ಬೇಕಾಗಿರೋದು 31 ಸೀಟ್ಸ್, ಟೋಟಲ್ 60 ಸೀಟ್ ಇದೆ. ನೋಡಬಹುದು ಈಗ 26 ಆಯ್ತು. ಆಲ್ಮೋಸ್ಟ್ ಮೆಜಾರಿಟಿ ಹತ್ರಕ್ಕೆ ಬಿಜೆಪಿ ಬರ್ತಾ ಇದೆ. ಇನ್ನು ಸಾಕಷ್ಟು ಸೀಟ್ಗಳ ಕೌಂಟಿಂಗ್ ಆಗಬೇಕಾಗಿದೆ. ಮೇ ಬಿ ಈಸಿಯಾಗಿ ಕ್ರಾಸ್ ಮಾಡ್ತಾರೆ ಅನ್ನೋ ಲಕ್ಷಣ ಅಂತೂ ಅರುಣಾಚಲ್ ಪ್ರದೇಶಲ್ಲಿ ಇದೆ. ನಂತರ ಸಿಕ್ಕಿಂ ಅಲ್ಲಿ ಇದೆ. ಸಿಕ್ಕಿಂ ಅಲ್ಲಿ SKM ಈಗಾಗಲೇ ಮೆಜಾರಿಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡಿದೆ. SDF 2 ಇದೆ. ಬಿಜೆಪಿಯಲ್ಲಿ ಖಾತೆ ತೆರೆದಿಲ್ಲ ಇನ್ನು. ನೋಡೋಣ ಇವುಗಳ ರಿಸಲ್ಟ್ ಏನಾಗುತ್ತೆ ಅಂತ. ಸೊ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಎಲ್ಲರೂ ಕೂಡ ಕೂತಿರ್ತಾರೆ. ಯಾಪಪ್ ಓಪನಿಂಗ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. 99.9999% ಅಂತ ಹೇಳ್ಬೋದು. ನೋಡೋಣ, ಅಟ್ಲೀಸ್ಟ್ ನಾನಂತೂ ಇಂಡೆಕ್ಸ್ ಅಲ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಮಾರ್ಕೆಟ್ ಅಂತ. ಅಥವಾ 2% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು, ಬರ್ಲಿ, ಅದನ್ನು ಕೂಡ ಎಂಜಾಯ್ ಮಾಡೋಣ. ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ಸರಿ ಗೆಳೆಯರಿ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.